ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಇವತ್ತು ಫೆಬ್ರವರಿ 27 ಸರುಸಿರಿಯ ಬರ್ತಡೇ. ಆಲ್ರೆಡಿ ಸರುಸಿರಿದು ಪ್ರೀ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಸೊ ಶಿವಮೊಗ್ಗದಲ್ಲಿ ಹಬ್ಬ ಇರೋದ್ರಿಂದ ಸೊ ಇವತ್ತು ಕೂಡ ಅವ್ರ ಬರ್ತಡೇ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆ ಜಸ್ಟ್ ಒಂದು ಕೇಕ್ ಕಟ್ಟಿಂಗ್ ಇರುತ್ತೆ. ನಮ್ಮ ಬರ್ತಡೇ ಗರ್ಲ್ ನೋಡಿ ಚೆನ್ನಾಗಿ ಸ್ನಾನ ಮಾಡಿ ಮಲ್ಕೊಂಡು ಇವಾಗ ಎತ್ತಿದ್ದಾಳೆ. ಎಲ್ಲಿ ಪಪ್ಪು ನೋಡಪ್ಪ ಅಮ್ಮ. ನಮ್ಮ ಬರ್ತಡೇ ಗರ್ಲಿಗೆ ಎಲ್ಲರೂ ಬ್ಲೆಸ್ ಮಾಡಿ. ಸಿರಿ ಪಾಪು ಅಲ್ಲ ಅಮ್ಮನ ಹತ್ರ ಇದ್ದಾಳೆ, ಹಂಗೆ ಮಲಗಿದ್ಲಲ್ಲ ಅಲ್ಲೇ ಎದ್ದು ಕೂತಿದ್ದಾಳೆ. ಚಿನ್ನೆ ಎಷ್ಟು ಬೇಗ ಸರಸರಿಗೆ 1 ಇಯರ್ ಆಯ್ತಲ್ವಾ. ಸೊ ನಂಬಕ್ಕೆ ಆಗ್ತಾ ಇಲ್ಲ. ನೋಡಿ ನಮ್ಮ ಪಪ್ಪು ಪಪ್ಪು ನೋಡಿ ಪಪ್ಪು. ಹಾಯ್ ಕರ್ಬೇಕ ಹಾಯ್. ಇವಾಗ ಈವ್ನಿಂಗ್ ಆಗಿರೋದ್ರಿಂದ ಮಂಡಕ್ಕಿ ಮತ್ತು ಟೀ ಕುಡಿತಾ ಇದ್ವಿ. ನಮ್ಮ ಪೂರ್ವಿಕಾ ನೋಡಿ ನಂಗೆ ಏನು ತಂದು ಕೊಟ್ಟಿದ್ದಾಳೆ, ನೂಡಲ್ಸ್ ತಂದು ಕೊಟ್ಟಿದ್ದಾಳೆ. ಹಾಗೆ ಸ್ಕೂಲಿಗೆ ಹೋಗಿದ್ಲಿ ಇವತ್ತು. ಸ್ಕೂಲಿಂದ ಬರ್ತಾ ನೂಡಲ್ಸ್ ಮತ್ತು ಟೊಮೊಟೊ ಸಾಸ್ ತಗೊಬಂದಿದ್ದಾಳೆ. ಅದನ್ನು ಸ್ವಲ್ಪ ತಿಂದೆ. ಇವಾಗ ಮಂಡಕ್ಕಿ ತಿಂದು ಟೀ ಕುಡಿಬೇಕು. ಸರು ಪಾಪಗಂತೂ ಸಿಕ್ಕಾಬಿಟ್ಟೆ ಇಂಟ್ರೆಸ್ಟ್ ಆಗ್ತಿದೆ ಅದು ನೂಡಲ್ಸ್ ಇವತ್ತು ತಿನ್ಬೇಕಂತ. ತಗೋ ಅಲ್ಲಿಡು. ಅವರಿಗೆಲ್ಲ ಹೊಸ ಹೊಸ ಫುಡ್ ಎಕ್ಸ್ಪ್ಲೋರ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಕಂದಮ್ಮಗೆ, ನನ್ನ ಬಂಗಾರಿಗೆ. ಬಾಯ್ ಮಗ ಬಾಯ್. ಇಲ್ಲ ನಿದ್ದೆನೇ ಸರಿಯಾಗಿರ್ಲಿಲ್ಲ ರಾತ್ರಿ ಎಲ್ಲ. ಸೊ ಇವಾಗ ಮಲ್ಕೊಂಡು ಎದ್ದಿದ್ದಾಯಿತು. ಇವಾಗ ಅಂಬಿಕಾ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಎಲ್ಲ ಚೆಲ್ಲ ಹಾಕ್ತಾರೆ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ನನ್ನ ಈವ್ನಿಂಗ್ ಹೇಗೆ ಹೋಗುತ್ತೆ ನೋಡೋಣ ನಮ್ಮ ಸರುಸಿರಿಯ ಜೊತೆ. ಆ್ಯಕ್ಚುಲಿ ಸರುಸಿರಿದು ಬರ್ತಡೇ ಆದಮೇಲೆ ಅದು ಬರ್ತಡೇ ಸೆಲೆಬ್ರೇಷನ್ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಮಾಡಿಲ್ಲ. ಸೊ ಹಬ್ಬದ ಬ್ಯುಸಿಲಿದ್ವಿ. ಸೊ ಎಡಿಟ್ ಕೂಡ ಮಾಡಿಲ್ಲ ಅದನ್ನು. ಸೊ ಆದಷ್ಟು ಬೇಗ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಅವ್ರ ಬರ್ತಡೇ ಆ್ಯಕ್ಚುಲಿ ನಾವು 1 ವೀಕ್ ಬ್ಯಾಕೆ ಸೆಲೆಬ್ರೇಷನ್ ಮಾಡಿ ಮುಗಿಸಿದ್ವಿ. ಸೊ ಯಾಕೆಂದರೆ ಹಬ್ಬ ಇತ್ತಲ್ವ, ಗಡಿ ಬಿಡಿಲಿ ಆಗಲ್ಲ ಅಂದ್ಬಿಟ್ಟು ಮುಗಿಸಿದ್ದಾಯಿತು. ಇವತ್ತು ಹಾಗೆ ಸ್ಮಾಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಜಸ್ಟ್ ಹಾಗೆ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಮನೇಲಿ ಏನಾದರೂ ಸ್ಪೆಷಲ್ ಮಾಡಿ ತಿಂದರೆ ಸರುಸಿರಿಯ ಬರ್ತಡೇ ಕಂಪ್ಲೀಟ್ ಆಗುತ್ತೆ. ಸರಿ ಪಪ್ಪ ಮಾತಾಡವ. ಹಾಯ್ ಕಳ್ಳ. ಹಾಯ್ ಜಾಣ ಮಗನೇ. ಅಮ್ಮೋ ಅಮ್ಮೋ ಈ ಅಮ್ಮೋ ಸರಿ ಪಾಪು ಇಲ್ಲಿ ನೋಡಲ್ಲಿ ದೇಖತ್ತ. ಬಂಗಾರಿ ಅದು ಬಂಗಾರಿ ಬಂಗಾರ ಪಾಪು ಅದು. ಸರುಸಿರಿಗೆ ಒಳಗಡೆ ಇದ್ದು ಬೇಜಾರಾಗಿರುತ್ತೆ ಅಂತ ಸ್ವಲ್ಪ ಹೊರಗಡೆ ಕರ್ಕೊಬಂದಿದ್ದೀವಿ. ಸರು ತಲೆಯಲ್ಲಿ ಡಸ್ಟ್ ಎಲ್ಲ ಕುತ್ಕೊಂಡ್ಬಿಟ್ಟಿದೆ. ಅದು ತಲೆ ಸ್ನಾನ ಮಾಡಿಸಿದ್ದಕ್ಕೆ. ಸೊ ಅವಳು ಯಾಕೋ ತಲೆ ತುಂಬ ಇದು ಮಾಡ್ತಾಯಿದ್ಲು. ಅದಕ್ಕೆ ತಲೆಯಲ್ಲಿ ಏನಾದರೂ ಏನಿರ್ಬೋದಾ ಅಂತ ಅಮ್ಮ ನೋಡ್ತಾ ಇದ್ದಾರೆ. ನಾನು ಸಿರಿ ಪಾಪುಗೆ ತಿನ್ನಿಸ್ತಾ ಇದ್ದೆ ಹಾಗೆ ಹೊರಗಡೆ ಗಾಳೀಲಿ ಕುತ್ಕೊಂಡು. ಸೊ ಸಿಕ್ಕಾಬಿಟ್ಟೆ ಸೆಕೆ ಇರೋದ್ರಿಂದ ಮಕ್ಕಳಿಗೂ ತುಂಬ ಸೆಕೆ ಆಗುತ್ತೆ. ಸೊ 3 ಹೊತ್ತು ಫ್ಯಾನ್ ಆನಲ್ಲೇ ಇರಬೇಕು. ಅದಕ್ಕೆ ಸ್ವಲ್ಪ ಹೊತ್ತು ಗಾಳೀಲಿ ಕರ್ಕೊಂಬಂದರೆ ಸ್ವಲ್ಪ ಅವರಿಗೂ ರಿಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಸೊ ಹೊರಗಡೆ ಕೂತಿದ್ದೀವಿ. ಸರು ಪಾಪು ನೋಡಿ ಹೇಗೆ ತಲೆಗೆ ನೋಡಿಸ್ಕೋತಾ ಇದ್ದಾಳೆ ಅಂತ.
ಹೆಂಗ್ ಕಾಣಿಸ್ತಿದ್ದಾಳೆ ನೋಡಿ. ಅವಳ ಕೂದಲು ಲಾಂಗ್ ಆಗ್ಬಿಟ್ಟಿದೆ, ಶಾರ್ಟ್ ಇತ್ತು ಮುಂಚೆ ಹೇರ್ಸು, ಇವಾಗ ಸಿಕ್ಕಾಬಟ್ಟೆ ಲಾಂಗ್ ಆಗ್ಬಿಟ್ಟಿದೆ ನೋಡಿ. ಉದ್ದ ಕೂದಲಿನ ಹುಡುಗಿ ಆಗ್ತಾಳೆ ಅವಳು. ಸೊ ಬಾತಿಂಗ್ ಟಬ್ ಬಂದಮೇಲಂತೂ ಅವರಿಗೆ ಚೆನ್ನಾಗಿ ಆಗ್ಬಿಟ್ಟಿದೆ ಆಟ ಆಡೋಕ್ಕೆ, ಸ್ನಾನ ಮಾಡೋಕ್ಕೆ ಎಲ್ಲ. ಸೊ ಸಿಕ್ಕಾಬಿಟ್ಟೆ ಖುಷಿಯಿಂದ ಸ್ನಾನ ಮಾಡ್ತಾರೆ, ಸ್ವಲ್ಪನೂ ಅಳಲ್ಲ ನೋಡಿ. ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ರೆ ಈ ಪ್ಲೇಯಿಂಗ್ ಮ್ಯಾಟು ಮತ್ತು ಬಾತಿಂಗ್ ಟಬ್ಬು ಸಿಕ್ಕಾಬಿಟ್ಟೆ ಖುಷಿ ಅಂತಲೇ ಹೇಳ್ಬೋದು ಇಬ್ಬರಿಗೂ. ಚಿಕ್ಕ ಮಕ್ಕಳಿಗೆ ಏನು ಅವರಿಗೆ ಒಟ್ನಲ್ಲಿ ಅವರಿಗೆ ಆಟ ಆಡೋಕ್ಕೆ ಏನಾದರೂ ಹೊಸ ಥರದ್ದು ನಾವು ಕೊಡಿಸ್ಬಿಟ್ರೆ ಅವರು ಸಿಕ್ಕಾಬಿಟ್ಟೆ ಖುಷಿಯಾಗಿಬಿಡ್ತಾರೆ. ಇವತ್ತು ಹಾಗೆ ಬರ್ತಡೇ ಇತ್ತು ಅಂತ ನಮ್ಮ ಮನೆಯವರು ಡ್ಯೂಟಿಯಿಂದ ಬರ್ತಾ ನಮಗೆಲ್ಲ ಜಾಂಗೀರ್ ತಂದು ಕೊಟ್ಟಿದ್ರು. ಸೊ ಜಾಂಗೀರ್ ತಿಂದ್ವಿ, ಚೆನ್ನಾಗಿತ್ತು. ಹಾಗೆ ಬರ್ತಡೇ ಗರ್ಲ್ಸ್ ಇಬ್ಬರು ರೆಡಿ ಆಗಿಬಿಟ್ಟಿದ್ದಾರೆ ನೋಡಿ. ಅವರಪ್ಪ ಫೋಟೋ ತೆಗಿತಾ ಇದ್ದಾರೆ. ಅವ್ರು ತೆಗಿಸ್ಕೊಳ್ಳಲ್ಲ, ಫೋಟೋ ಕ್ಯಾಮ್ರಾನೇ ನೋಡಲ್ಲ, ಆದರೂ ತೆಗಿತಾ ಇದ್ದಾರೆ. ಅವತ್ತು ಬರ್ತ್ಡೇ ಪಾರ್ಟಿ ಹಾಲಲ್ಲೂ ಕೂಡ ಅಷ್ಟೇ ನೀಟಾಗಿ ಫೋಟೋ ವಿಡಿಯೋ ಸರಿಯಾಗಿ ತೆಗಿಯೋಕ್ಕೆ ಬಿಡಲಿಲ್ಲ. ಸಿಕ್ಕಾಬಟ್ಟೆ ನಿದ್ದೆ ಬಂದುಬಿಡ್ತು ಅಂತ ಅಳ್ತಾಯಿದ್ರು, ಹಠ ಮಾಡ್ತಾಯಿದ್ರು. ಸೊ ಇವತ್ತು ಕೂರಿಸ್ಕೊಂಡು ತೆಗಿತಾ ಇದ್ದಾರೆ. ನಮ್ಮ ಸಿರಿ ಪಾಪು ಕೂತಿರೋ ಪೋಸ್ ನೋಡಿ. ಸೊ ಫೋಟೋ ತೆಗ್ಸ್ಕೊತಾ ಇದ್ದಾಳೆ, ಪಾಪ ಅಳ್ತಾ ಇದ್ದಾಳೆ. ಗೊತ್ತಿಲ್ಲ ಅವ್ರಿಗೆ ಏನೋ ಹೊಸ ಬಟ್ಟೆ ಹಾಕ್ಸಿದ್ರೆ ಬರೀ ಅಳ್ತಾನೆ ಇರ್ತಾರೆ ಅಂತಾನೆ ಹೇಳ್ಬೋದು. ಸಿರಿ ಪಾಪು ಅಳ್ತಿರೋದೇ ಫೋಟೋ ಶೂಟ್ ಮಾಡಿದ್ದಾರೆ ಅವರಪ್ಪ. ಅವ್ರ ಸರುನು ಕೂಡ ಅಳ್ತಾ ಇದ್ದಾಳೆ. ಇಬ್ರು ಇವತ್ತು ಯಾಕೋ ನಗ್ತಾನೆ ಇಲ್ಲ. ಹೊಸ ಬಟ್ಟೆ ಹಾಕಿದ ತಕ್ಷಣ ಸುಮ್ಮನೆ ಹಠ ಮಾಡ್ತಾ ಇರ್ತಾರೆ ಇಬ್ರು. ಪಾಪು ಸಿರಿ ಪಾಪು ನೋಡಿ, ಅವಳು ಕೂಡ ರೆಡಿ ಆಗಿದ್ದಾಳೆ. ಫುಲ್ ಸ್ಮೈಲ್ ಕೊಡ್ತಾ ಇದ್ದಾಳೆ ನನ್ನ ಮಗಳು. ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಓ ಏನು ಇಬ್ರಿಗೂ ಫುಲ್ ನಿದ್ದೆ ಬರ್ತಾ ಇದೆ, ಆದ್ರೂ ಜಗಳ ಮಾಡ್ತಾ ಇದ್ದಾಳೆ. ಹಾ ಸೂಪರ್ ಸೂಪರ್ ಮಗಳೇ. ಅವರು ಚಂದ ಕಾಣ್ತಾ ಇದ್ದಾರೆ ಇಬ್ರು. ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಈಗ ಅಂಬಿಕಾ ರೆಡಿ ಆಗ್ತಾ ಇದ್ದಾರೆ. ಅಣ್ಣ ಅಕ್ಕನು ಬಂದ ತಕ್ಷಣ ಇವಾಗ ಕೇಕ್ ಕಟ್ ಮಾಡಿ ಸರಸಿಗೆ ಮಲಗಿಸ್ಬೇಕು. ಅವ್ರಿಗೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ, 8:45 ಆಗಿದೆ ಇವಾಗ. ಸೊ ಇಬ್ಬರಿಗೂ ಫುಲ್ ನಿದ್ದೆ ಬರ್ತಾ ಇದೆ ಅಂತೆ ಅವರಿಗೆ. ನೋಡಿ ಸಿರಿ ಪಾಪು ಇವಾಗ ಅಜ್ಜಿ ಹತ್ರದಿಂದ ನನ್ನ ಹತ್ರ ಬಂದ್ರು. ಸೊ ಇವಾಗ ನಾವು ಕೇಕ್ ಕಟ್ ಮಾಡ್ತೀವಿ. ಏ ಮಗ್ಲೇ, ಓ ಹ್ಯಾಪಿ ಬರ್ಡೇ ಸಿರಿ. ಹ್ಯಾಪಿ ಬರ್ಡೇ ಕನ್ನಮ್ಮ. ಫುಲ್ ಬೈತಾ ಇದ್ದಾಳೆ ನೋಡಿ ಸಿರಿ ಪಾಪು ನಂಗೆ. ಅಯ್ಯೋ ಶಿವ, ಓ ನಿದ್ದೆ ಬರ್ತಾ ಇತ್ತ ಕಂದಮ್ಮ. ನಮ್ ಸಿರಿ ಪಾಪುಗ್ ನಿದ್ದೆ ಬರ್ತಾ ಇದೆ. ಇಲ್ಲ ಇಲ್ಲ ಕುತ್ಕೊಳಂಗಿಲ್ಲ ತೊಳನ ಎತ್ಕೊಂಡು. ಹ ಈಗ ಒಂದು ಫೋಟೋ ತೆಗಿತೀವಿ. ಮತ್ತೆ ಬಿರಿಯಾನಿ ರೆಡಿ ಆಗ್ತಾ ಇದೆ. ಸೊ ಬರ್ತಡೇ ಮಾಡೋದು, ಬಿರಿಯಾನಿ ತಿನ್ನೋದೇ ಬರೀ ಕೆಲಸ. ಇನ್ನೇನು ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ ಅಷ್ಟೇ. ಸರಿ ಕೇಕ್ ಕಟ್ ಮಾಡಿ ಮಲಗಿಸ್ಬೇಕು. ಏನಮ್ಮ ಚೋಟು ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ. ಸೊ ಇನ್ನೇನು ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ಅವನದೇ ಬರ್ತಡೇ ವಿಡಿಯೋಸ್ ಬರುತ್ತೆ. ಸೊ ಮಾರ್ಚ್ 6ಗೆ ಅವ್ನ ಬರ್ಡೇ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಹೆಂಗ್ ಬಕಾಸುರ ತರ ತಿಂತಾ ಇದ್ದಾನೆ. ಇದು 4ನೇದು ತಿಂತಾ ಇರೋದು. ಕೇಕ್ ಕಟ್ ಮಾಡಿ ಮಲಗಿಸೋಣ ಅಂತ ಇದ್ದೀವಿ. ನೋಡಿದ್ರೆ ನಮ್ಮ ಸಿರಿ ಪಾಪು ಅಳ್ತಾ ಇದ್ದಾಳೆ. ಇಬ್ರಿಗೂ ಅಷ್ಟೇ ಸಂಜೆ ಆದ ತಕ್ಷಣ ಫುಲ್ ನಿದ್ದೆ ಬಂದುಬಿಡ್ತಲ್ಲ, ಅಳ್ತಾ ಇದ್ರು. ಸೊ ಅದರಲ್ಲೇ ಸಮಾಧಾನ ಮಾಡಿ ಹೇಗೋ ಕೇಕ್ ಕಟ್ ಮಾಡಿದ್ವಿ. ಚಿಕ್ಕ ಮಕ್ಕಳು ಅದರಲ್ಲೂ ಫಸ್ಟ್ ಇಯರ್ ಬರ್ಡೇ ಹೀಗೆ ಆಗುತ್ತೆ ಆಲ್ಮೋಸ್ಟ್ ಎಲ್ರದ್ದು. ಸೊ ಹೊಸ ಲಂಗ ಅವರಿಗೆ ಕಂಫರ್ಟೇಬಲ್ ಆಗ್ತಾ ಇಲ್ಲ. ಸೊ ಟೀ ಶರ್ಟ್ ಪ್ಯಾಂಟ್ ಹಾಕಿದ್ರೆ ಅವರಿಗೆ ತಂದಿದ್ದಾರೆ. ಈ ಪಾರ್ಟಿ ಎಲ್ಲ ಅವ್ರದೇ ಸ್ಪಾನ್ಸರ್ಶಿಪ್.
ಎಲ್ಲ ರೆಡಿ ಆಯಿತು. ಇವಾಗ ನಮ್ಮ ಅಣ್ಣನಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ, ಟೈಮ್ ಆಗ್ತಾಯಿತ್ತು. ಸೊ ಸಿರಿ ಬೇರೆ ತುಂಬ ಕಿರಿಕಿರಿ ಮಾಡ್ತಿದ್ರಲ್ಲ, ಸೊ ನಮ್ಮ ಅಣ್ಣನಿಗೆ ವೆಯ್ಟ್ ಮಾಡಿ ಮಾಡಿ ಫೈನಲಿ ನಾವೇ ಕಟ್ ಮಾಡಿದ್ವಿ. ಅಣ್ಣ ಕೇಕ್ ಕಟ್ ಮಾಡಿದ್ದಾದಮೇಲೆ ಬಂದರು. ನಮ್ಮ ಮನೆಯವರು ರೀಲ್ಸಿಂದು ಸೆಟ್ ಮಾಡಿದ್ದು ಹೇಳ್ತಾ ಇದ್ದಾರೆ. ಅಲ್ಲಿ ಫೋನಲ್ಲಿ ಸೆಟ್ ಮಾಡಿ ಸ್ಟ್ಯಾಂಡಿಗೆ ಹಾಕಿದ್ದಾರೆ. ಸೊ ಅಂಬಿಕಾಗೆ ಹೇಳ್ತಾ ಇದ್ದಾರೆ ಕೇಕ್ ಕಟ್ ಮಾಡಿ ಇದು ಅಂಟಿಸಿದ ಮೇಲೆ, ಸ್ಪಾರ್ಕಲ್ ಅಂಟಿಸಿದ ಮೇಲೆ ಆನ್ ಮಾಡು ಅಂತ ಹೇಳಿ. ಸೊ ಅಲ್ಲಿ ಒಂದು ಚಿಕ್ಕದ ಕಿಡಿ ಹಾರ್ತು. ಸೊ ಲಂಗಕ್ಕೇನಾದರೂ ಅಂಟ್ಕೊಳ್ತಾ ಅಂತ ಅಮ್ಮ ನೋಡ್ತಾ ಇದ್ದಾರೆ. Happy birthday to you. Happy birthday to you. Happy birthday to you. Happy birthday to you. ನಾನ್ವಿಕಾ ಸರ್ಟಿಫಿಕೇಟ್ ಅವರ ವಿಡಿಯೋ ಹೇಳಿ ಏರಿ ಸಜೀವ್ ಸರು ಸಿರಿ ಇಬ್ಬರು ಮುದ್ದಾಗಿ ಕಾಣಿಸ್ತಿದಾರಲ್ವ, ನನ್ನ ದೃಷ್ಟಿನೇ ತಾಗತ್ತೆ ಅವರಿಗೆ. ಸೊ ಯಾವ ಡ್ರೆಸ್ ಹಾಕಿದ್ರು ಚಿಕ್ಕ ಮಕ್ಕಳು ಚೆಂದ ಅಲ್ವಾ. ಈ ಟೈಮಲ್ಲಿ ಅವರಿಗೆ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗೇ ಕಾಣಿಸ್ತಿರ್ತಾರೆ. ನಮ್ಮ ಡಿಂಪುದು ಏನಂದರೆ ಅವಳು ಕೇಕ್ ಕಟ್ ಮಾಡಬೇಕಂತೆ. ಅಲ್ಲಿ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ಚಿಕ್ಕ ಮಕ್ಕಳಿಗೆ ಏನೋ ಒಂಥರ ಆಸೆ ಅಲ್ವಾ, ಬೇರೆಯವ್ರ ಕೇಕ್ ಕಟ್ ಮಾಡೋದು ನೋಡಿ ನಾವು ಕಟ್ ಮಾಡಬೇಕು ಅಂತ. ಫೋಟೋ ತೆಗ್ಸೋಣ ಅಂದರೆ ಸಿರಿ ನೋಡಿ ಹೆಂಗೆ ಫೇಸ್ ಮಾಡ್ತಾ ಇದ್ದಾಳೆ. ಅವಳ ನಗುನೇ ಒಂಥರ ಚಂದ. ನಿದ್ದೆ ಬರ್ತಾ ಇದೆ, ಅದರಲ್ಲೂ ನಗ್ತಾ ಇದ್ದಾಳೆ. ಕ್ಯಾಮ್ರಾ ನೋಡು ನೋಡು ಅಂತ ಇದ್ದಾರೆ ಅವರ ಅಪ್ಪಾಜಿ. ಸೊ ನಾವು ಯಾವತ್ತೂ ನಮ್ಮ ಕನಸಲ್ಲೂ ಕೂಡ ಗೆಸ್ ಮಾಡಿರಲಿಲ್ಲ ನಮಗೆ ಟ್ವಿನ್ಸ್ ಮಕ್ಕಳು ಆಗ್ತವೆ ಅಂತ. ಸೊ ದೇವ್ರು ಕೊಟ್ಟ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಇದು ನಮಗೆ. ಸೊ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ಅಂದ್ಕೊಳ್ಳೋದೇ ಒಂದು, ಬಟ್ ದೇವ್ರ ನಿರ್ಧಾರನೇ ಬೇರೆ ಆಗಿರುತ್ತೆ ಅಲ್ವಾ. ಸೊ ನಾವು ಅಂದ್ಕೊಂಡಾಗ ಯಾವುದೂ ಆಗಲ್ಲ, ಎಲ್ಲ ದೇವ್ರ ಇಚ್ಛೆ ಅಂತಲೇ ಹೇಳ್ಬೋದು. ಬಟ್ ದೇವ್ರು ನಮ್ಗೆ ಏನೇ ಮಾಡಿದರೂ ಎಲ್ಲ ಒಳ್ಳೆಯದನ್ನೇ ಮಾಡ್ತಾರೆ ಅನ್ನೋ ನಮ್ಮ ಕೈಲಿ ಬದುಕಬೇಕಷ್ಟೆ. ಸೊ ಈ ಜೀವನದಲ್ಲಿ ನಾವು ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು. ಸೊ ಇರೋವರೆಗೂ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ. ಸೊ ಆವಾಗ ದೇವರು ನಮಗೂ ಒಳ್ಳೆಯದನ್ನೇ ಮಾಡ್ತಾರೆ ಅನ್ನೋ ನಂಬಿಕೆ. ಸೊ ನಮಗೆ ಯಾರು ಕೆಟ್ಟದೇ ಬಯಸಲಿ, ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಸೊ ಒಂದಲ್ಲ ಒಂದಿನ ದೇವರು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನನಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ. ಸೊ ನಮಗೂ ಈ ಮಕ್ಕಳ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಜನ ಚುಚ್ಚಿ ಮಾತಾಡಿದ್ದಾರೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗತ್ತೆ. ಜನಗಳು ಬಾಯಿ ಮುಚ್ಚೋಕ್ಕೆ ಅಂತಲೇ ದೇವರು ನಮಗೆ ಟ್ವಿನ್ಸ್ ಮಕ್ಕಳನ್ನ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪರ್ಸ್ನಲಿ. ಸೊ ನಮ್ಮ ಪರ್ಸ್ನಲ್ ಏನು ಅಂತ ನೋಡಲ್ಲ ಜನ. ಸೊ ನೆಗೆಟಿವ್ ಆಗಿ ಮಾತಾಡೋದು ತುಂಬಾ. ಸೊ ಹಾಗೆ ಸೊ ಒಟ್ಟಲ್ಲಿ ಏನಂದರೆ ಮದುವೆ ಆದ ತಕ್ಷಣ ಮಕ್ಕಳು ಆಗಿಬಿಡ್ಬೇಕು ಜನಗಳಿಗೆ. ಸೊ ಇಲ್ಲಾಂದರೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ನಾವು ಪ್ಲ್ಯಾನಿಂಗ್ ಮಾಡಿ ಸೊ ತಪ್ಪು ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಯಾರೂ ಪ್ಲ್ಯಾನಿಂಗ್ ಮಾಡೋಕ್ಕೆ ಹೋಗಬೇಡಿ. ಮದುವೆ ಆದ ತಕ್ಷಣ ಮಕ್ಕಳು ಬೇಗ ಮಾಡ್ಕೊಬಿಡಿ, ಇಲ್ಲ ಅಂದರೆ ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ. ಸೊ ಇದು ನನ್ನ ಒಂದು ಪುಟ್ಟ ಸಜೆಷನ್ ನಿಮಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ಶೋರೂಮಿಂದ ವಿನಾಯಕ ಗಿಫ್ಟ್ ಕೊಟ್ಟಿದ್ದಾನೆ. ಏನಿದೆ ನೋಡೋಣ ಬನ್ನಿ. ಹಾಗೆ ಟೆಡ್ಡಿ ಬೇರೆ ಒಂದು ಕಿಟ್ಕ್ಯಾಟ್ ಚಾಕ್ಲೇಟ್ ಅದ್ರ ಜೊತೆಗೆ ಚೆನ್ನಾಗಿದೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಟೆಡ್ಡಿ ಬೇರೆ ಎಲ್ಲೋ ರೆಡ್ ಎಲ್ಲೋ ಅದ್ರ ಜೊತೆ ಒಂದು ಕಿಟ್ಕ್ಯಾಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ವಿನಾಯಕ. ಮತ್ತೆ ಅಂಬಿಕಾ ಸ್ಪಾನ್ಸರ್ ಇಂದ ಇವತ್ತು ಕೇಕ್ ಕಟ್ ಮಾಡಿದ್ದಾರೆ. ಕೇಕ್ ತಗೊಂಡಿದ್ರೆ ಅವ್ರದೇ ಕೋಲ್ಡ್ ಕೇಕ್. ಥ್ಯಾಂಕ್ ಯು ಅಂಬಿಕಾ. ಹಾಗೆ ಬಿರಿಯಾನಿ ಸ್ಪೆಷಲ್ ಇವತ್ತು.
ಅವತ್ತಿನ ಸ್ಪಾನ್ಸರ್ ಇವ್ರದು ಇವತ್ತಿನ ಅಂಬಿಕರ್. ಸೆಲೆಬ್ರೇಷನ್ ಎಲ್ಲ ಮುಗ್ದಿದ್ದಾಯಿತು. ಇವಾಗ ಸರುಸಿರಿಗೂ ಡ್ರೆಸ್ ಚೇಂಜ್ ಮಾಡಿಸಿದ್ವಿ. ಸೊ ಕೇಕ್ ಕಟ್ ಮಾಡಿಕೊಡ್ತಾ ಇದ್ದಾರೆ ಹಸ್ಬೆಂಡು. ಎಲ್ಲರೂ ಕೇಕ್ ತಿಂತಾ ಇದ್ದೀವಿ. ಸೊ ಅಣ್ಣನೂ ಫೈನಲಿ ಬಂದರು. ನಮ್ಮ ಅಣ್ಣ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು, ನಾನು ಅದಕ್ಕೆ ಶೇರ್ ಮಾಡಿಕೊಂಡೆ. ಸೊ ಏನಾದರೂ ತಪ್ಪಿದರೆ ಪ್ಲೀಸ್ ಕ್ಷಮಿಸ್ಬಿಡಿ ಆಯಿತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.